ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿಬಂದಿರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದೆ. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ ಕೋರ್ಟಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದೆ. ಚಾರ್ಜ್ ಶೀಟ್ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ಪತ್ರ ಬರೆದಿರೋದು ರಾಜ್ಯಪಾಲರಿಗೆ. ಇಡಿ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ. ಈಗ ಸಿಬಿಐ ಕೂಡ ಅಭಿಯೋಜನೆಗೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಸಿರೋದು. ಮತ್ತೊಂದು ಸಂಕಷ್ಟ ಸುತ್ತಿಕೊಳ್ತಾ ಇದೆ ನಾಗೇಂದ್ರ ಅವರ ಪಾಲಿಗೆ. ಸಿಬಿಐ ಕೂಡ ಅಭಿಯೋಜನೆಗೆ ಅನುಮತಿ ಕೋರಿ ಪತ್ರವನ್ನು ಬರೆದಿರೋದು. ಇಡಿ ಕೇಸ್ನಲ್ಲಿ ಈಗಾಗಲೇ ಅವರು ಬೇಲ್ ಮೇಲೆ ಆಚೆ ಇದ್ದಾರೆ. ಸಿಬಿಐ ಕೂಡ ಸದ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಭವನಕ್ಕೆ ಪತ್ರ ಬರೆದಿರೋದು. ಅವರಿಗೆ ಅವರ ರಾಜೀನಾಮೆಗೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಅಧಿವೇಶನದಲ್ಲಿ ಬಿಜೆಪಿ ಇದನ್ನು ಪ್ರಸ್ತಾಪಿಸಿದೆ, ಧರಣಿ ಮಾಡ್ತಾ ಇದೆ. ಈಗ ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಭವನಕ್ಕೆ ಅನುಮತಿ ಕೋರಿ ಲೋಕಭವನದ ಕದ ತಟ್ಟಿರೋದು. ರಾಜ್ಯಪಾಲರು ಅನುಮತಿ ಕೊಟ್ಟರೆ ಮತ್ತೊಂದು ಸಂಕಷ್ಟ ನಾಗೇಂದ್ರ ಹೆಗಲೇ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.